ರೈತರು ಹೇಳ್ದಂಗೆ ಆನೆಗಳು ಎಲ್ಲೂ ಹೋಗಿಲ್ಲ ನೋಡ್ರಿ. ಆನೆಗಳು ನಮ್ಮ ಕ್ಯಾಂಪಿಂಗ್ ಸುತ್ತಮುತ್ತನೇ ಐತೆ. ಒಂಟಿ ಆನೆ ಏನು ಬಂದಿಲ್ಲ ಇಲ್ಲಿ. ಸುಮಾರು ಒಂದು 2 ರಿಂದ 3 ಆನೆಗಳಂತಲೂ 100% ಬಂದಿರುತ್ತೆ ಅನ್ಕೋತೀವಿ. ಇಷ್ಟೊತ್ತಿಗೆಲ್ಲ ಬರಲ್ಲ ಬಿಡಿ ಬ್ರೋ. ಆನೆನ ಬ್ರೋ, ಆನೆ ಸೌಂಡೆ. ನೆನ್ನೆ ಎಷ್ಟೊತ್ತು ಬಂದಿತ್ತ? ನೆನ್ನೆ ಬಂದು ಸುಮಾರು ಇಷ್ಟೊತ್ತಿಗೆ ಬಂದೈತೆ ಕಂಬನ ಆನೆ. ನೋಡಿ ಈ ಕಡೆ ಇವತ್ತು ಫುಲ್ ನೈಟು ನಾವು ನೋಡಿ ಈ ಕ್ಯಾಂಪಿಂಗ್ ನಲ್ಲಿದ್ದು ಚಾಲೆಂಜ್ ಅನ್ನ ಮಾಡಿ ನಿಮ್ಗೆ ಒಂದ್ಸಲ ತೋರಿಸ್ತೀವಿ. ಆನೆ ಇನ್ನೊಂದು ಸ್ವಲ್ಪ ಹೊತ್ತು 100% ಬಂದೇ ಬರುತ್ತೆ. ಬನ್ನಿ ಬ್ರೋ. ಟೋಟಲ್ 2 ಆನೆ ಬಂದೈತೆ. ಒಂದು ದೊಡ್ಡ ಆನೆ, ಒಂದು ಚಿಕ್ಕ ಆನೆ, 2 ಆನೆನೂ ಬಂದೈತೆ. ನಮ್ಮ ಎದುರುಗಡೆನೇ ಐತೆ ಆನೆ. ನಾನು ಹೇಳುವಾಗ ಟಾರ್ಚ್ ಹಾಕಿ, ಅಲ್ಲಿವರೆಗೂ ಉಳ್ಕೊಂಡು ಟಾರ್ಚ್ ಹಾಕೋಬೇಡಿ. ಇವಾಗ ಹಾಕಿ ಬ್ರೋ, ನೋಡಿ ಜಾಗದಲ್ಲಿ ಹಾಕಿ ಬ್ರೋ. ಬರ್ತು ಓಡಿ ಗೊತ್ತಾಯ್ತು. ಓಡಿ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿವಿ. ನಾವಂತೂ ಇವತ್ತು ಫುಲ್ ಬಿಂದಾಸ್ ಆಗಿದ್ದೀವಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಬಂದಿದ್ದಾರೆ ಇವತ್ತು ಹೊಸ ಯೂಟ್ಯೂಬರ್ ಕರ್ಮ ಬ್ರೋ. ನಾನು ಕೂಡ ನಿಮ್ಮ ಜೊತೆ ಕ್ಯಾಂಪಿಂಗನ್ನು ಹಾಕಬೇಕು ಅಂತಂದ್ರು. ಅದಕ್ಕೆ ಇವತ್ತು ಹೊಸ ಯೂಟ್ಯೂಬರ್ನ ನಮ್ಮ ಜೊತೆ ಕರ್ಕೊಂಡು ಬಂದಿದ್ದೀನಿ. ಅದೆಲ್ಲೂ ಅಲ್ಲ, ಲಾಸ್ಟ್ ಟೈಮು ನಾವು ಇದೇ ಜಾಗದಲ್ಲಿ 2 ಸಲ ಕ್ಯಾಂಪಿಂಗನ್ನು ಹಾಕಿದ್ವು. ಅವಾಗ 2 ಸಲನೂ ಕೂಡ ಆನೆ ನಮ್ಮ ಕ್ಯಾಂಪಿಂಗ್ ಹತ್ರ ಬರಲಿಲ್ಲ. ಆದರೆ ಇವಾಗ ಪ್ರತಿ ದಿನವೂ ಕೂಡ ನಮ್ಮ ಕ್ಯಾಂಪಿಂಗ್ ಕೆಳಗಡೆ ಆನೆಗಳೆಲ್ಲ ತಿರುಗಾಡ್ತಾ ಇದೆಯಂತೆ. ಅದಕ್ಕೇ ನಾವು ಇವತ್ತು ಈ ಜಾಗಕ್ಕೆ ಕರ್ಕೊಬಂದೆ ಹೊಸ ಯೂಟ್ಯೂಬರ್ ಕರ್ಮನ. ಇವತ್ತು ಆನೆ ಏನಾದ್ರು ಬಂತು ಅಂತಂದರೆ ನಮ್ಮ ಯೂಟ್ಯೂಬರ್ಗೆ ಇವತ್ತು ತೋರಿಸ್ತೀನಿ. ಓಕೆ ಗುರು, ನೋಡ್ರಿ ನೈಟ್ ಬಂದಿರೋದು ಇದು ನೋಡ್ರಿ. ರೈತರು ಹೇಳ್ದಂಗೆ ಆನೆಗಳು ಎಲ್ಲೂ ಹೋಗಿಲ್ಲ ನೋಡ್ರಿ. ಆನೆಗಳು ನಮ್ಮ ಕ್ಯಾಂಪಿಂಗ್ ಸುತ್ತಮುತ್ತನೇ ಐತೆ ಅನಿಸುತ್ತೆ. ಹಂಗೇನು ಹತ್ರ ನೋಡ್ರಿ, ಇಲ್ಲೇನೇ ಐತೆ. ನಮ್ಮ ಕ್ಯಾಂಪಿಂಗ್ ಕೆಳಗಡೆನೇ ಬಂದೋಗೈತೆ. ನಮ್ಮ ಲೋಗನ್ನ ವೆಲ್ಕಮ್ ಮಾಡೋದಕ್ಕೆ ನೋಡ್ರಿ ಆನೆಗಳೆಲ್ಲ ಇವತ್ತು ಬರುತ್ತೆ ಅನ್ಕೋತೀನಿ. ಇವತ್ತು ಫುಲ್ ನೈಟ್ ಇರ್ತೀವಲ್ಲ ಬ್ರೋ, ಗೊತ್ತಾಗುತ್ತೆ ಇವತ್ತು ನಿಮ್ಗೇನೆ ಗೊತ್ತಾಗುತ್ತೆ. ಹೇಳ್ಬೇಕು ಅಂತಂದ್ರೆ ಒಂಟಿ ಆನೆ ಏನು ಬಂದಿಲ್ಲ ಇಲ್ಲಿ. ಸುಮಾರು ಒಂದು 2 ರಿಂದ 3 ಆನೆಗಳಂತಲೂ 100% ಬಂದಿರುತ್ತೆ ಅನ್ಕೋತೀವಿ. ಏನಕ್ಕಪ್ಪ ಅಂತಂದ್ರೆ ನೋಡ್ರಿ, ನಮ್ಮ ಕ್ಯಾಂಪಿಂಗ್ ಕೆಳಗಡೆನೇ ಹಾಕ್ಬಿಟ್ಟು ಹೋಗೈತೆ ಲದ್ದಿನ. ಇವಾಗ ನಮ್ಮ ಕ್ಯಾಂಪಿಂಗ್ ಮೇಲ್ಗಡೆ ಏರೋಣ ಬರ್ರಿ. ನಮ್ಮ ಕ್ಯಾಂಪಿಂಗ್ ಮೇಲ್ಗಡೆ ಏರಿ ಆನೆ ಬಂದಾಗ ನಿಮಗೆ ತೋರಿಸ್ತೀವಿ, ಮಿಸ್ಸೇ ಮಾಡಲ್ಲ. ಅದು ಅಲ್ಲದೆ ನಮ್ಮ ಹೊಸ ಲೋಗರ್ ಬಂದಿದ್ದಾರೆ. ಹೊಸ ಲೋಗರ್ಗಂತಲೂ ಇವತ್ತು ಆನೆ ಬಂದಾಗ ತೋರಿಸ್ಬೇಕು. ಇವತ್ತು ಅವ್ರು ಬಂದಿರೋದೇ ಆನೆ ನೋಡೋಕ್ಕಂತೆ. ಓಕೆ ಬನ್ನಿ, ಇವಾಗ ನಮ್ಮ ಕ್ಯಾಂಪಿಂಗ್ ಮೇಲ್ಗಡೆ ಇರೋಣ. ಮೊದಲನೇದಾಗಿ ನಮ್ಮ ಕರ್ಮವ್ರನ್ನ ಏರಿಸ್ಬೋಣ ಟ್ರೀ ಹೌಸ್ ಮೇಲ್ಗಡೆ ಏರಿ. ಇಷ್ಟೊತ್ತಿಗೆಲ್ಲ ಬರಲ್ಲ ಬಿಡಿ ಬ್ರೋ. ಆನೆನ ಬ್ರೋ, ಆನೆ ಸೌಂಡೆ ಪಕ್ಕಾ ಬ್ರೋ. ನೋಡಿ ಇಲ್ಲೇ ಐತೆ ಗುರು ಆನೆ. ನೋಡಿ ಇವಾಗ ಸೌಂಡ್ ಆಯ್ತು ಇಲ್ಲಿ. ನೋಡಿ ಇಲ್ಲೇ ಸೌಂಡ್ ಆಯ್ತು ಇವಾಗ. ಓಕೆ ನೋಡ್ರಿ, ಅಂತೂ ನಮ್ಮ ಟ್ರೀ ಹೌಸ್ ಒಳಗಡೆ ಬಂದೇ ಬಿಟ್ಟು ನೋಡ್ರಿ. ನಮ್ಮ ಟ್ರೀ ಹೌಸ್ ನೋಡ್ರಿ ಯಾವ ಥರ ಐತೆ ಅಂತ. ಟ್ರೀ ಹೌಸ್ ಹೆಂಗೈತೆ? ತುಂಬಾ ಚೆನ್ನಾಗೈತೆ. ಏನಿಲ್ಲ, ಆರಾಮಾಗಿ ಅಂದ್ರೆ ಒಂದು ಸ್ವಲ್ಪ ಆನೆಗೇನೆ ಬತ್ತು ಅಂದ್ರೆ ಸ್ವಲ್ಪ ಭಯ, ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಕಷ್ಟಪಟ್ಟಾದರೂ ಮಾಡ್ತಾ ಇದೀವಿ. ಹೇಳ್ಬೇಕು ಅಂತಂದ್ರೆ ಇವಾಗ ನಾವು ಏನಿಲ್ಲಿ ಕ್ಯಾಂಪಿಂಗ್ ಅನ್ನು ಹಾಕಿದೀವಿ, ಇದ್ರ ಕೆಳಗಡೆ ಆನೆಗಳು ತಿರುಗಾಡುತ್ತೆ. ಬೇಕಾದ್ರೆ ನೋಡ್ರಿ, ಸ್ಟಾರ್ಟಿಂಗ್ ಬಂದಾಗ್ಲೇ ತೋರಿಸ್ತೆ. ಆನೆ ನೆನ್ನೆ ನೈಟ್ ಬಂದಿರೋದು. ನೆನ್ನೆ ನೈಟ್ ನಾವು ಇಲ್ಲಿ ಕ್ಯಾಂಪಿಂಗ್ ಅನ್ನು ಹಾಕಿರ್ಲಿಲ್ಲ, ಇವತ್ತು ಬಂದಿದ್ದೀವಿ. ಅದಕ್ಕೇನೆ ನಾವು ನೋಡ್ರಿ ನಮ್ಮ ಟ್ರೀ ಹೌಸ್ ನೋಡಿ ಅಲ್ಲೈತೆ ಆನೆ. ನೋಡ್ರಿ ನಮ್ಮ ಕ್ಯಾಂಪಿಂಗ್ ಪಕ್ಕ ನೋಡಿ ಇಲ್ಲೇ ಐತೆ ಆನೆ. ಮತ್ತೆ ಒಂದ್ಸಲ ಕೇಳಿಸ್ಕೊಳ್ಳಿ ಸೌಂಡ್. ಆನೆ ಸೌಂಡ್. ಆನೆ ನೋಡಿ ಇಲ್ಲೇ ಐತೆ, ನಾನು ಮುಂದ್ಗಡೆನೇ ಐತೆ ಆನೆ. ಇವತ್ತು ಕೂಡ ಸೌಂಡನ್ನು ಕೂಡ 2-3 ಸಲ ಮಾಡೈತೆ. ಕರೆಕ್ಟ್ ನೋಡಿ ಇಲ್ಲಿ ಬರ್ತೈತೆ ಅನ್ಸುತ್ತೆ ಆನೆ. ಇವಾಗ ನಾವು ಟಾರ್ಚನ್ನು ಹಾಕಲ್ಲ, ಇಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿ ನಿಂತ್ಕೋತೀವಿ. ನಾವು ಇವಾಗ ಕ್ಯಾಂಪಿಂಗಿಂದ ಕೆಳಗಡೆ ಇಳಿದ್ಬಿಟ್ಟಿದ್ವಿ. ಏನಕ್ಕಪ್ಪ ಅಂತಂದ್ರೆ ನಮ್ಮ ಕ್ಯಾಂಪಿಂಗ್ ಸರಿ ಇಲ್ಲ. ಆನೆ ಏನಾದ್ರು ಒಂದ್ಸಲ ಬಂದು ಗೊತ್ತು ಅಂತಂದರೆ ನಮ್ಮ ಕ್ಯಾಂಪಿಂಗ್ ಜೊತೆ ಮರನ್ನು ಕೂಡ ಕಿತ್ಕೊ ಬಂದ್ಬಿಡ್ತದೆ. ಅದೊಂದು ಬೈದಲ್ಲಿ ಇವಾಗ ಕ್ಯಾಂಪಿಂದ ನಾವು ಕರೆಕ್ಟ್ ಕ್ಯಾಂಪಿಂಗಿಂದ ಕೆಳಗಡೆ ಇಳಿದ್ಬಿಟ್ಟಿದ್ದೀವಿ. ಈಗ ಅಲ್ಲಿ ದೂರ ಹೋಗಿ ಒಂದು ಸ್ವಲ್ಪ ನಿಂತ್ಕೋತೀವಿ. ಆನೆ ಬಂದಾಗ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ಹೋಗೋಣ. ಇದು ಬಂದು ಕಾಲ ಮೇಲೆ ದಾಟಿ ಕಂಬನ ಆನೆ ನೋಡಮ್ಮ ಎರ್ಸಿ ಮಾಡೋದಾನೆ. ನೋಡಿ ಸರಿನಿಲ್ಲ, ಹಾಗಾದ್ರೆ ನ್ಯಾರ ಹೊಂಟೈತು. ಹೊಂಟಿದ್ದಣ ಇಲ್ಲಿ ಈ ಗುಳ್ಳು ಮನೆಗೆ ಮುಟ್ನಿಲ್ಲ.
ಪುನಃ ಮಾಣಿಗೆ ಒಂದಿನ ಅದು ಬಂತು ಪುನಃ ಮತ್ತೆ ಈಗ ಅಷ್ಟೇ ಸೇರೋದು. ನೆನ್ನೆ ಎಷ್ಟೊತ್ತು ಬಂದಿತ್ತ ನೆನ್ನೆ ಬಂದಿದ್ದು ಸುಮಾರು ಇಷ್ಟೊತ್ತಿಗೆ ಬಂದಾಯಿತು. ಇಷ್ಟೊತ್ತಿಗೆ ಬಂದಿದ್ದು ಇಷ್ಟೊತ್ತಿಗೆ ಅದನ್ನ ನೀವು ಇಲ್ಲೇ ಡೈಲಿ ಕಾವಲು ಕಾಯ್ತಿದ್ದಾರೆ? ಹಾಂ ಈಗ ಡೈಲಿ ಬರ್ತವೆ. ಡೈಲಿ ಬರ್ತವೆ. ಇವಾಗ ನೋಡ್ರಿ ಅಲ್ಲಿ ನಮ್ಮ ಕ್ಯಾಂಪ್ ಇತ್ತು ನೋಡ್ರಿ, ನಮ್ಮ ಕ್ಯಾಂಪ್ ಹತ್ರ ಬಂದಿದ್ದು ನಾನು ಇವಾಗ ಕೆಳಗಡೆ ಹೋಯ್ತು, ಹಂಗೇನೆ ನಮ್ಮ ರೈತರು ನೋಡಿ ಈ ಕಡೆ ಕೂತಿದ್ರು, ಅದಕ್ಕೆ ಕೇಳ್ಕೋಗೋಣ ಅಂತ ಬಂದ್ವು ಒಂದ್ಸಲ. ನೆನೆ ಆನೆ ಬಂದಿತ್ತೇನು ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ನಿಮ್ಗೆ ಒಂದ್ಸಲ ಕನ್ಫರ್ಮ್ ಮಾಡ್ಸಕ್ ಬಂದ್ವು. ಒಟ್ಲಿ 100% ಆನೆ ಬರುತ್ತೆ, ಇವತ್ತು ಕೂಡ ಬರುತ್ತೆ. ಇವಾಗ ಅಲ್ಲಿ ನಾವು ಓಡಿಸಿದಕ್ಕೆ ಕೆಳಗಡೆ ಹೋಗೈತೆ. ನಮ್ಮ ಕ್ಯಾಂಪಿಂಗ್ ಇರೋದು ನೋಡ್ರಿ, ನೋಡ ಅಲ್ಲಿ ಅದ್ರ ಎದುರುಗಡೆನೆ ಒಂದು ಕ್ಯಾಂಪಿಂಗ್ ಇತ್ತು ನೋಡ್ರಿ, ನೋಡ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಫುಲ್ ನೈಟು ನಾವು ನೋಡಿ ಈ ಕ್ಯಾಂಪಿಂಗ್ನಲ್ಲಿದ್ದು ಚಾಲೆಂಜನ್ನು ಮಾಡಿ ನಿಮಗೆ ಒಂದ್ಸಲ ತೋರಿಸ್ತೀವಿ. ನೋಡಿ ಆ ಕ್ಯಾಂಪಿಂಗ್ನಲ್ಲಿ ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು, ಆದರೆ ಅಲ್ಲಿ ಕ್ಯಾಂಪಿಂಗ್ ಸರಿ ಇರಲಿಲ್ಲ, ಫುಲ್ ಎಲ್ಲ ಅಳ್ಳಾಡ್ತಾ ಇತ್ತು, ಮತ್ತು ಕೆಳಗಡೆ ಎಲ್ಲ ಆನೆಗಿನೆ ಎಲ್ಲ ತಿರುಗಾಡ್ತಾ ಅದೊಂದು ಭಯ ಇತ್ತು. ಓಕೆ ಪರವಾಗಿಲ್ಲ, ನೋಡಿ ಈ ಕ್ಯಾಂಪಿಂಗ್ನಲ್ಲಿ ಓದ್ತಿದ್ದು ಫುಲ್ ನೈಟು ಚಾಲೆಂಜನ್ನು ಮಾಡಿ ನಿಮಗೆ ಒಂದ್ಸಲ ನಾನು ಮತ್ತು ಕರ್ಮ ಇಬ್ಬರನ್ನು ಕೂಡ ತೋರಿಸ್ತೀವಿ. ಓಕೆ ಇವಾಗ ಹೇಳ್ತಾ ಇದ್ದೀನಿ ನೋಡ್ರಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಆನೆ ಇನ್ನೊಂದು ಸ್ವಲ್ಪ ಹೊತ್ತು 100% ಬಂದೇ ಬರುತ್ತೆ. ಹಾಂ ಕೇಳಿಸ್ಕೊಳ್ಳಿ ಸೌಂಡು. ಬಂದಾಯ್ತು. ಹಾಂ ಕೇಳಿಸ್ಕೊಳ್ಳಿ ಸೌಂಡು. ಕೂಟನೇ ಬಂದೈತೆ ನೋಡ್ರಿ. ಸ್ಟಾರ್ಟಿಂಗ್ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರಕ್ಕೂ ಮುಂದೆನೇ ಬಂದ್ಬಿಡ್ತು, ನಾ ಅಲ್ಲಿ ತೋರಿಸ್ದಂಗೆ. ಬರಲಿ ನೋಡ್ರಿ, ನಮ್ಮ 2ನೇ ಟ್ರೀ ಹೌಸ್ಗೆ ಬಂದಿದ್ದೀವಿ. ಆನೆ ನಮ್ಮ ಎದುರುಗಡೆನೇ ಸೌಂಡ್ ಆಗ್ತೈತೆ. ನೋಡ್ರಿ, ಇದು 2ನೇ ಕ್ಯಾಂಪಿಂಗ್ ಹೇಳ್ಬೇಕು ಅಂತಂದ್ರೆ ಅಲ್ಲೊಂದು ಕ್ಯಾಂಪಿಂಗ್ ಇತ್ತು ನೋಡ್ರಿ, ಆ ಕ್ಯಾಂಪಿಂಗ್ ಚೆನ್ನಾಗಿರ್ಲಿಲ್ಲ. ಮತ್ತೆ ಆನೆಗಳೇನಾದ್ರು ಬಂದು ನಮ್ಮ ಕ್ಯಾಂಪಿಂಗ್ ಅನ್ನ ಒಂದ್ಸಲ ಹಿಂಗ್ ಗುದ್ದಿದ್ರೆ ಸಾಕು ಬ್ರೋ, ನಮ್ಮ ಕ್ಯಾಂಪಿಂಗ್ ಎಗ್ರೋಗ್ಬಿಡ್ತದೆ. ಹೇಳ್ಬೇಕು ಅಂತಂದ್ರೆ ಬೇಗನೆ ಬಂದ್ಬಿಟ್ಟೈತೆ ಅಲ್ಲಿ ಆನೆ ಇವತ್ತು. ಅದಕ್ಕೆ ನಾನು ಇವತ್ತು ಬ್ರೋನ ನೋಡಿ ಈ ಕ್ಯಾಂಪಿಂಗ್ ಕರ್ಕೊಂಡು ಬಂದಿದ್ದೀನಿ. ಈ ಕ್ಯಾಂಪಿಂಗ್ ಒಂಥರ ಚೆನ್ನಾಗೈತೆ. ಮತ್ತು ಹೇಳ್ಬೇಕು ಅಂತಂದರೆ ಈ ಕ್ಯಾಂಪಿಂಗ್ ಸುತ್ತಮುತ್ತ ನಮ್ಮ ರೈತರು ಕೂಡ ಇದ್ದಾರೆ. ಆನೆ ಬಂದರೆ ಆರಾಮ್ಸೆ ಇನ್ನೂ ಕೂಡ ಸುಲಭವಾಗಿ ಓಡಿಸ್ಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಕರ್ಮ ಬ್ರೋನ ನೋಡಿ ಇಲ್ಲಿ ಕರ್ಕೊಬಂದಿದ್ದೀನಿ. ಬ್ರೋ ಕೇಳಿಸ್ಕೊಂಡ್ರ ಸೌಂಡು? ಮತ್ತೆ ಬಂದೈತೆ ನೋಡ್ರಿ, ಕರೆಕ್ಟಾಗಿ ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಏರಿದ ತಕ್ಷಣ ಬಂದೈತೆ. ಸುತ್ತಮುತ್ತ ಇಲ್ಲೇ ನಾನು ಇದೀನಿ. ಓಕೆ ಬ್ರೋ, ಇವಾಗ ಬನ್ನಿ ನಿಮಗೆ ತೋರಿಸ್ತೀವಿ ಆನೆನ. ಬ್ರೋ ಇವಾಗ ಇಳಿಯೋಣ ಬರ್ರಿ. ಆನೆ ಎಲ್ಲೂ ಹೋಗಿಲ್ಲ, ನಮ್ಮ ಕ್ಯಾಂಪ್ ಎದುರುಗಡೆನೇ ಐತೆ. ಇವಾಗ ಇಳಿಯೋಣ ಬರ್ರಿ, ಸೌಂಡ್ ಆಗ್ತೈತೆ. ಇಳಿಗೆ ಆನೆನ ಓಡಿಸ್ಬಿಟ್ಟು ಬರೋಣ. ಬ್ರೋ ಹೇಳಿ ಬ್ರೋ. ಆನೆ ನೋಡ್ರಿ ನಮ್ಮ ಕ್ಯಾಂಪಿಂಗ್ ಎದುರುಗಡೆನೇ ಐತೆ, ಸೌಂಡೂ ಕೂಡ ಆಗ್ತೈತೆ. ಇವಾಗ ನಮ್ಮ ಕ್ಯಾಂಪಿಂಗಿಂದ ಕೆಳಗಡೆ ಇಳಿಗೆ ಟಾರ್ಚನ್ ಹಾಕಿ ಹೋಗೋಣ ಬರ್ರಿ. ನಮ್ಮ ರೈತರು ಕೂಡ ಇದ್ದಾರೆ, ನಮ್ಮ ರೈತರ ಜೊತೆ ಅಲ್ಲಿ ಹೋಗಿ ಆನೆ ನಿಮಗೆ ತೋರಿಸ್ತೀನಿ ಬರ್ರಿ. ಇವಾಗ ಇಳಿಯೋಣ ಕ್ಯಾಂಪಿಂದ ಕೆಳಗಡೆ. ನಿಧಾನ ಬ್ರೋ, ಇವೆಲ್ಲ ನಮ್ಗೆ ಅಭ್ಯಾಸ ಬ್ರೋ, ಇವೆಲ್ಲ ನಮ್ಗೆ ಲೆಕ್ಕನೇ ಇಲ್ಲ. ಇಲ್ಲ ನೋಡಿ, ಇಲ್ಲೇ ಬಂದೈತೆ. ಹಾಂ ನೋಡ್ರಿ, ಇಲ್ಲಿ ಬಂದೈತೆ ಆನೆ ನೋಡಿ, ಸೌಂಡ್ ಆಗ್ತೈತೆ ನೋಡಿ. ಇಲ್ಲೇ ಮುಂದ್ಗಡೆನೆ ಬಂದ್ಬಿಟ್ಟೈತೆ ಆನೆ. ಎಲ್ಲೂ ಹೋಗಿಲ್ಲ ಗುರು, ಹೇಳ್ಬೇಕು ಅಂತ ನೋಡಿ ಮನೆ ಎದುರುಗಡೆನೇ ಐತೆ ಆನೆ ನೋಡ್ರಿ. ನಮ್ಮ ರೈತರು ನೋಡ್ರಿ ಇಲ್ಲೇನೆ ಊಟ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿ ಭಯ ಹೇಳ್ಬೇಕು ಅಂತಂದರೆ. ಆದರೆ ಇಲ್ಲಿ ಏನಪ್ಪ ಬೇಜಾರಾಗ್ತಿರೋದು ಅಂತಂದರೆ, ನಮ್ಮ ರೈತರಿಗೆ ಒಂದಿನೂ ಕೂಡ ಮಿಸ್ ಇಲ್ಲದೆ ನೋಡಿ ಈ ರೀತಿ ಆನೆಗಳು ಬಂದು ನಮ್ಮ ರೈತರು ಬೆಳೆಗಳನ್ನ ಈ ಥರ ನಾಶ ಮಾಡ್ತೈತೆ. ಆದರೆ ಒಬ್ಬರೂ ಕೂಡ ಬಂದು ಇದನ್ನು ನೋಡಿಲ್ವಂತೆ. ಇದೊಂದಕ್ಕೋಸ್ಕರ ನಾವು ಇವತ್ತು ನೋಡಿ ಇಲ್ಲಿಗೆ ಬಂದು ನಿಮಗೆ ಒಂದ್ಸಲ ತೋರಿಸೋಣ ಅಂತ ಅಂದ್ಬಿಟ್ಟು. ಓಕೆ, ಈ ವಿಡಿಯೋ ನೋಡ್ಬಿಟ್ಟಾದ್ರು ಅವ್ರು ಬರಬೇಕು, ಬಂದು ಕೇಳಬೇಕು. ಬನ್ನಿ ಬ್ರೋ ನೋಡಿ, ಈ ಕಡೆ ಮುಂದ್ಗಡೆ ಐತೆ ನೋಡ್ರಿ ಆನೆ. ಇಲ್ಲಿ ಮುಂದ್ಗಡೆನೇ ಬಂದ್ಬಿಟ್ಟೈತೆ ನೋಡ್ರಿ. ನಮ್ಮ ರೈತರು ಆ ಕಡೆ ಸೈಡೆಲ್ಲ ಸೌಂಡನ್ನು ಮಾಡ್ತಾ ಇದ್ದಾರೆ. ಆನೆ ಎಲ್ಲೂ ಹೋಗಿಲ್ಲ ನೋಡಿ, ಈ ಕಡೆ ಮುಂದ್ಗಡೆನೇ ಐತೆ. ಅಲ್ಲಿ ಮೈತಾ ಅಲ್ಲಿ ಮರತ್ತೋ ನೋಡಿ, ಅಲ್ಲಿ ಮರ ನೋಡಲ್ಲಿ, ಅಲ್ಲೊಂದು ಹಸಿರು ಮರ ನೋಡಿ, ಅಲ್ಲೈತೆ ನೋಡಿ, ಅಲ್ಲೈತೆ ಆನೆ. ಅಲ್ಲಿ ನೋಡ್ರಿ ಅಲ್ಲಿ ಬಂದೈತೆ. ಕೂಟು ಒಂಟಿ ಮತ್ತೆ ಇನ್ನೊಂದು ಬಂದೈತೆ ಬ್ರೋ, ನೋಡ್ರಿ ಅಲ್ಲಿ ಮುಂದ್ಗಡೆ ಹೋಯ್ತೈತೆ ನೋಡ್ರಿ. ಅಲ್ಲಿಗೆ ಹಾಕಿ ಅಲ್ಲೇ ನಿಂತೈತೆ ಅದು. ನಮ್ಮದು ಕ್ಯಾಂಪಿಂಗ್ ಸ್ಟಾರ್ಟಿಂಗ್ ಮೊದಲೋಗಿದ್ವಲ್ಲ ಬ್ರೋ, ನೋಡಿ ಅಲ್ಲಿ ಅದು. ನೋಡಿ ಅಲ್ಲೈತೆ ಮೇಲೆ ಎತ್ತಿ ಒಂಚೂರು ಟಾರ್ಚು, ಅಲ್ಲಿ ಹೋಗ್ತೈತೆ ನೋಡ್ರಿ. ಹೋಗ್ತಿಲ್ಲ ಅಲ್ಲಿ ಇಲ್ಲ ಬ್ರೋ, ಎರಡೈತೆ, ಒಂದು ದೊಡ್ಡದು ಒಂದು ಚಿಕ್ಕದು ನೋಡ್ರಿ. ನಾ ಹೇಳ್ದಂಗೆ ಆನೆ ಎಲ್ಲೂ ಹೋಗಿಲ್ಲ, ನಮ್ಮ ಮುಂದ್ಗಡೆನೇ ಐತೆ ನೋಡ್ರಿ ಆನೆ. ನಮ್ಮ ರೈತರು ಆ ಕಡೆ ಎಲ್ಲ ಸುತ್ತಮುತ್ತ ಟಾರ್ಚನ್ ಹಾಕಿ ಮತ್ತೆ ಪಟಾಕಿ ಗಿಟಾಕಿನೆಲ್ಲ ಹೊಡೆದು ಸೌಂಡನ್ನು ಮಾಡ್ತಾ ಇದ್ದಾರೆ. ಆನೆ ಎಲ್ಲೂ ಹೋಗಿಲ್ಲ. ಟೋಟಲ್ 2 ಆನೆ ಬಂದೈತೆ, ಒಂದು ದೊಡ್ಡ ಆನೆ ಒಂದು ಚಿಕ್ಕ ಆನೆ, 2 ಆನೆನೂ ಬಂದೈತೆ. ನಮ್ಮ ಎದುರುಗಡೆನೇ ಐತೆ ಆನೆ ನೋಡ್ರಿ. ಅಲ್ಲಿ ಸೌಂಡ್ ಎಲ್ಲ ಕಡೆನೂ ಕೂಡ ಪಟಾಕಿ ಹೊಡಿತಿದ್ರೆ, ಮತ್ತೆ ನಮ್ಮ ರೈತರು ಎಲ್ಲರೂ ಕೂಡ ಬಂದು ಇವಾಗ ಆನೆನ ಓಡಿಸ್ತಾ ಇದೀವಿ ಬ್ರೋ. ಇಲ್ಲಿ ಮುಂದ್ಗಡೆನೇ ಐತೆ. ನನಗೆ ಹೇಳುವಾಗ ಟಾರ್ಚ್ ಹಾಕಿ, ಅಲ್ಲಿವರೆಗೂ ಕೂಡ ಟಾರ್ಚ್ ಹಾಕೋಬೇಡಿ. ಇವಾಗ ನಮ್ಮ ರೈತರು ನೋಡಿ ಆ ಕಡೆ ಸೈಡು ಸೌಂಡ್ ಮಾಡ್ತಾ ಇಲ್ಲ, ಆದರೆ ಆನೆ ನೋಡಿ ಈ ಕಡೆ ಬಂದಿರೋದಂತಲೂ ಕನ್ಫರ್ಮು. ನೋಡಿ ಈ ಕಡೆ ಏನಕ್ಕಪ್ಪ ಅಂದ್ರೆ ಸೌಂಡ್ ಆಗ್ತೈತೆ. ನಾನು ಹೇಳೋವರೆಗೂ ಕೂಡ ಟಾರ್ಚ್ ಹಾಕ್ಬಿಡಿ. ಬನ್ನಿ ಹಂಗೆ ಟಾರ್ಚ್ ಹಾಕ್ಬಿಡಿ, ಹಂಗೆ ಬನ್ನಿ. ಇವಾಗ ಹಾಕಿ ಬ್ರೋ, ನೋಡಿ ಜಾಗದಲ್ಲಿ ಹಾಕಿ ಬ್ರೋ. ಬರ್ತು ಓಡಿ ಗೊತ್ತಾಯ್ತು, ಓಡಿ
ನಾವು ಎರಡಾನೆ ಮಾತ್ರ ಬಂದಿತ್ತು ಅಂದ್ಕೊಂಡಿದ್ವು, ಆದರೆ ಇವಾಗ ನೋಡಿದ್ರೆ ಕೂಟನೇ ಬಂದ್ಬಿಟ್ಟೈತೆ ಆನೆ ನೋಡಿ. ಇಲ್ಲೇ ಮುಂದ್ಗಡೆ ಬಂದು ಮೇಯ್ತೈತೆ. ನಮ್ಮ ರೈತರು ಸುತ್ತಮುತ್ತ ಎಲ್ಲ ಕಡೆನೂ ಇದ್ದಾರೆ, ಎಲ್ಲ ಕಡೆನೂ ಕೂಡ ಅದನ್ನು ಓಡಿಸಿದ್ರು ಅದು ಹೋಗ್ತಾ ಇಲ್ಲ. ಅದು ನಮ್ಮ ರೈತರ ಹೊಲಕ್ಕೆ ಮುಂದ್ಗಡೆನೇ ಬರ್ತೈತೆ ಹೊರತು ವಾಪಸ್ ರಿಟರ್ನ್ ಹಿಂದ್ಗಡೆ ಹೋಗ್ತಾ ಇಲ್ಲ. ಆದರೆ ಆನೆ ಎಲ್ಲೂ ಹೋಗಿಲ್ಲ ನೋಡಿ, ಇಲ್ಲೇ ಐತೆ ನಮ್ಮ ಮುಂದ್ಗಡೆನೆ. ಅದು ಹತ್ರ ಬಂದಾಗ ನಿಮಗೆ ಒಂದ್ಸಲ ಕ್ಲಿಯರಾಗಿ ತೋರಿಸ್ತೀನಿ. ಬರಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು. ನಾವು ಕೂಡ ಇವಾಗ ಟಾರ್ಚನ್ನು ಹಾಕಲ್ಲ, ಆಫ್ ಮಾಡ್ತೀವಿ. ನೋಡ್ರಿ ನೋಡಿ, ಅಲ್ಲೈತೆ ನೋಡ್ರಿ, ಕೂಟ ಐತೆ ನೋಡ್ರಿ, ಫುಲ್ ಕೂಟನೇ ಐತೆ ನೋಡ್ರಿ. ನೋಡಿ ಅಲ್ಲೈತೆ ಕೂಟ. ಇಟ್ಕೊಂಬಂಬಿದ್ದೀವಿ ನೀನು ಕರೆಕ್ಟಾಗಿ ಆನೆಗೆ ಫೋಕಸ್ ಮಾಡು. ನೋಡ್ರಿ ನೋಡಿ ಅಲ್ಲೈತೆ ನೋಡ್ರಿ, ಫುಲ್ ಕೂಟನೇ ಐತೆ ನೋಡ್ರಿ, ಆನೆಗಳು ಕೂಟನೇ. ಅದು ಮುಂದಕ್ಕೆ ಬರ್ತಾ ಇರೋದು, ವಾಪಸ್ ರಿಟರ್ನ್ ಹೋಯ್ತಾ ಇಲ್ಲ ಅದು. ಓಕೆ ನೋಡ್ರಿ, ಅಂತೂ ನಮ್ಮ ಟ್ರಿಯೋಸ್ ಒಳಗಡೆ ಮತ್ತೆ ಬಂದ್ವು ನಾವು. ಆನೆನಂತೂ ಇವಾಗ ಜಸ್ಟು ನಮ್ಮ ರೈತರ ಹೊಲದಿಂದ ಆ ಕಡೆ ಸೈಡು ಓಡಿಸ್ಬಿಟ್ಟು ಬಂದಿದ್ದೀವಿ ಹೇಳ್ಬೇಕು ಅಂತಂದರೆ. ಮತ್ತೆ ಒಂದ್ಸಲ ಆನೆ ಏನಾದರೂ ಬಂತು ಅಂತ ನಿಮಗೆ ತೋರ್ಸೋಕ್ಕಂತಲೂ ಆಗಲ್ಲ. ಏನಕ್ಕಪ್ಪ ಅಂತಂದ್ರೆ ನನ್ನ ಕ್ಯಾಮ್ರಾದಲ್ಲಿ ಇವತ್ತು ಚಾರ್ಜ್ ತುಂಬಾ ಕಡಿಮೆ ಐತೆ, ಪವರ್ ಬ್ಯಾಂಕ್ ಏನೂ ಕೂಡ ತಗೊಬಂದಿಲ್ಲ, ಅದೊಂದು ಸಾರಿ ಅಂತ ಹೇಳ್ತೀನಿ. ಮತ್ತು ಇವಾಗ ಅದಕ್ಕೆ ಚಾರ್ಜ್ ಇರುವಾಗಲೇ ನಮ್ಮ ಕರ್ಮ ಬ್ರೋನ ಕೇಳ್ಬಿಡ್ಬೇಕು ಇವತ್ತು ನಮ್ಮ ಜೊತೆ ವೀಡಿಯೋ ಯಾವ ಥರ ಇತ್ತು ಅಂತ. ಬ್ರೋ ಯಾವ ಥರ ಇತ್ತು ವೀಡಿಯೋ? ಭಯಂಕರ ಬ್ರೋ, ನೋಡಿದ್ನಲ್ಲ ತುಂಬ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಒಟ್ನಲ್ಲಿ ತುಂಬ ರಿಸ್ಕ್ ಆಯ್ತು. ಒಟ್ನಲ್ಲಿ ಕಷ್ಟ ಆಯ್ತು ಇವಾಗ ಇರೋ ರೈತರು ಒಟ್ನಲ್ಲಿ ತುಂಬ ಕಷ್ಟ ಆಯ್ತಲ್ಲ. ಹೌದು ಬ್ರೋ, ಇವತ್ತು ಒಂದಿನ ಅಂತಲ್ಲ, ನಿಜಕ್ಕೂ ಕೂಡ ಹೇಳ್ಬೇಕು ಅಂತಂದ್ರೆ ಪ್ರತಿದಿನನೂ ಕೂಡ ನಮ್ಮ ರೈತರೊಳಕ್ಕೆ ಆನೆಗಳು ಸುಮ್ಮನೆ ಬಂದಂಗೆ ಇರ್ತವೆ. ನಾನೇ ನೋಡೋದ್ನಲ್ಲ ಇವಾಗ ಅಲ್ಲಿ ಮತ್ತೆ ಆ ಕಡೆ ಬ್ಯಾಟ್ರಿ ಪುನಃ ಆ ಕಡೆ ಅಲ್ಲಿ. ಇವತ್ತನೇ ಲೇಟಾಗಿ ಬಂದಿರೋದು ಬ್ರೋ ಹೇಳ್ಬೇಕು ಅಂತಂದ್ರೆ. ಇಷ್ಟು ದಿನ 6 ಗಂಟೆಗೆ ಬಂದ್ಬಿಡುತ್ತೆ ಹೇಳ್ಬೇಕು ಅಂದ್ರೆ. ಗುಂಜಾಬ್ ಆಗೋವರೆಗೂ ಕೂಡ ಹೋಗಲ್ಲ ಅದು ಆನೆಗಳು, ಅಷ್ಟು ಬರ್ತಾ ಇರುತ್ತೆ. ಓಕೆ ಆಯಿತು, ಪರವಾಗಿಲ್ಲ. ಈ ವಿಡಿಯೋನ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಹಂಗೇನೆ ನಮ್ಮ ಹೊಸ ಲೋಗರ್ ಕರ್ಮ 96 ಅನ್ನೋ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ಯಾವ್ದಾದ್ರು ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.